ನಮಸ್ತೆ ಫ್ರೆಂಡ್ಸ್, ಗೃಹಿಣಿಯರು ಸುಲಭವಾಗಿ ಹಣ ಉಳಿತಾಯ ಮಾಡುವಂತಹ ಸಲಹೆಗಳು. ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಗೃಹಿಣಿಯರೇ ಹೀಗೆ ಮಾಡಿ ಸುಲಭವಾಗಿ ಹಣ ಉಳಿಸಬಹುದು. ಗೃಹಿಣಿಯರ ಕೈಯಲ್ಲಿ ಅಸಾಧ್ಯವಾಗದು ಯಾವುದೂ ಇಲ್ಲ, ಮನಸ್ಸು ಮಾಡಬೇಕಷ್ಟೇ. ಗೃಹಿಣಿಯರೇ ಮೊದಲಿಗೆ ನಿಮ್ಮ ಬಜೆಟ್ ಪ್ಲಾನ್ ಮಾಡಿ. ನಿಮ್ಮ ಮನೆಯವರು ಕೊಡುವ ಹಣದಲ್ಲಿ ಖರ್ಚಿನ ಲಿಸ್ಟ್ ಮಾಡಿಕೊಳ್ಳಿ. ಉದಾಹರಣೆಗೆ ವಿದ್ಯುತ್ ಬಿಲ್, ನೀರಿನ ಬಿಲ್, ಮನೆ ಬಾಡಿಗೆ, ದಿನಸಿ ವಸ್ತು, ಶಾಲೆಯ ಫೀಸ್, ಎಮರ್ಜೆನ್ಸಿ ಫಂಡ್, ಹೀಗೆ ಪ್ರತಿಯೊಂದರ ಲೆಕ್ಕ ಮಾಡಿದಾಗ ನಿಮಗೆ ಸಮಗ್ರ ನೋಟ ಸಿಗುತ್ತದೆ. ಪ್ಲಾನ್ನ ಪ್ರಕಾರ ಖರ್ಚು ಮಾಡಿ. ಊಟದ ವಿಷಯದಲ್ಲಿ ತುಂಬಾ ಜನ ನಿರ್ಲಕ್ಷ್ಯ ಮಾಡುತ್ತಾರೆ. ಹೆಚ್ಚಾಗಿ ದಿನಸಿ ವಸ್ತು, ತರಕಾರಿಗಳನ್ನು ತಂದು ಬೇಯಿಸಿ ಬಿಸಾಡುವ ಬದಲು ಲೆಕ್ಕಾಚಾರದಿಂದ ಅಡುಗೆ ಮಾಡಿ. ವಾರಕ್ಕೊಮ್ಮೆ ಮಾಡುವ ಅಡುಗೆಗಳ ಲಿಸ್ಟ್ ಮಾಡಿಕೊಳ್ಳಿ. ಅದಕ್ಕೆ ತಕ್ಕಂತೆ ಎಷ್ಟು ಬೇಕು ಅಷ್ಟೇ ತನ್ನಿ. ಕೆಲವರಿಗೆ ಹೊರಗಿನ ಊಟ ಸೇವನೆ ಎಂದರೆ ಬಹಳ ಇಷ್ಟ. ಆದರೆ ಆಚೆ ಊಟ ಮಾಡೋದ್ರಿಂದ ನಿಮ್ಮ ಖರ್ಚು ಹೆಚ್ಚುತ್ತದೆ ಹಾಗೂ ನಿಮ್ಮ ಆರೋಗ್ಯಕ್ಕೂ ಹಾನಿಕರ ಎಂಬ ನಿಜ ಸತ್ಯವನ್ನು ಅರಿತು ಮನೆಯಲ್ಲೇ ರುಚಿಯಾಗಿ ತಯಾರಿಸಿ ತಿಂದು ಆರೋಗ್ಯವಾಗಿರಿ ಹಾಗೂ ಆ ಹಣವನ್ನು ಉಳಿಸಿ. ಹೊರಗಡೆ ಹೋಗುವಾಗ ವಿದ್ಯುತ್, ಲೈಟ್, ಫ್ಯಾನ್ಗಳ ಸ್ವಿಚ್ ಆಫ್ ಮಾಡಿ ಹೋಗಿ. ಮನೆಯಲ್ಲಿದ್ದಾಗ ಗಾಳಿ ಹಾಗೂ ಬೆಳಕಿಗೆ ಕಿಟಕಿ ಬಾಗಿಲನ್ನು ತೆಗೆಯಿರಿ. ಶಾಪಿಂಗ್ ವಿಷಯ ಬಂದಾಗ ಬುದ್ಧಿವಂತರಾಗಿ. ಅವಶ್ಯಕತೆಗಿಂತ ಹೆಚ್ಚಾಗಿ ಬಟ್ಟೆ, ಪಾದರಕ್ಷೆ ಹಾಗೂ ಇತರ ವಸ್ತುಗಳನ್ನು ಖರೀದಿಸಬೇಡಿ. ಏಕೆಂದರೆ ಎಲ್ಲ ಹೆಂಗಸರು ಬಟ್ಟೆಯ ವಿಷಯಕ್ಕೆ ಆಕರ್ಷಿತರಾಗುವುದು ಜಾಸ್ತಿ. ಎಚ್ಚರ ವಹಿಸಿ. ಹೊರಗಡೆ ಹೋಗುವಾಗ ಸದಾ ವಾಹನದಲ್ಲೇ ಹೋಗುವುದರ ಬದಲಾಗಿ ನಡೆದುಕೊಂಡು ಹೋಗಿ. ಪೆಟ್ರೋಲ್ ಉಳಿತಾಯ ಮಾಡುವುದರ ಜೊತೆಗೆ ದೇಹಕ್ಕೆ ವ್ಯಾಯಾಮವೂ ಆಗುತ್ತದೆ. ಈ ರೀತಿಯಲ್ಲಿ ಹಣ ಉಳಿತಾಯ ಮಾಡಲು ಸಾಧ್ಯವಿಲ್ಲ. 4-5 ಮಾರ್ಗಗಳನ್ನು ಕಂಡುಕೊಳ್ಳಿ. ಮಣ್ಣಿನ ಹುಂಡಿ ಅಥವಾ ಬ್ಯಾಂಕ್ಗಳಲ್ಲಿ ಸಣ್ಣ ಪುಟ್ಟ ಹೂಡಿಕೆ ಮಾಡುವುದು, ಅಂಚೆ ಕಚೇರಿಗಳಲ್ಲಿ ಹೂಡಿಕೆ ಮಾಡುವುದು, ನಮ್ಮ ಹಿರಿಯರು ತೋರಿಸಿಕೊಟ್ಟ ಸಾಸಿವೆ, ಜೀರಿಗೆ ಡಬ್ಬಿಗಳಲ್ಲಿ ಹಣವನ್ನು ಇಡುವುದು. ಹೀಗೆ ಹಣವನ್ನು ಉಳಿಸಬೇಕೆಂದರೆ ಹಲವು ವಿಧಾನಗಳಿವೆ. ಕೈಯಲ್ಲಿ ಎಷ್ಟೇ ಹಣವಿದ್ದರೂ ಖರ್ಚಾಗಿಯೇ ಬಿಡುತ್ತದೆ. ಆದ್ದರಿಂದ ಖರ್ಚು ಮಾಡುವ ಬದಲು ಉಳಿಸುವ ದಾರಿಯನ್ನು ಕಲಿಯಿರಿ. ಹಣವನ್ನು ಉಳಿಸಿ. ಧನ್ಯವಾದಗಳು.